ಎಲ್ರಿಗೂ ನಮಸ್ಕಾರ. ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆಯಿಂದ 2,000 ಲೈನ್ಮ್ಯಾನ್ ರೆಕ್ರೂಟ್ಮೆಂಟ್ ಬಿಟ್ಟಿದ್ದಾರೆ, ಅಧಿಸೂಚನೆ ಬಿಟ್ಟಿದ್ದಾರೆ. ಇದಕ್ಕೆ ಏನೆಲ್ಲ ವಿದ್ಯಾರ್ಹತೆ ಬೇಕು, ವಯೋಮಿತಿ ಬೇಕು, ವೇತನ ಎಷ್ಟಿದೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ನೋಡಿ, ಪೂರ್ತಿ ನೋಟಿಫಿಕೇಷನ್ ಇನ್ನೂ ಬಂದಿಲ್ಲ. ಅದು ಇವಾಗ ಆಲ್ರೆಡಿ ನಮ್ಮ ಇಂಧನ ಇಲಾಖೆ ಸಚಿವರು ಇವಾಗ ಇದರ ಬಗ್ಗೆ ಹೇಳಿಬಿಟ್ಟಿದ್ದಾರೆ. ಆದರೆ ನೋಟಿಫಿಕೇಷನ್ ವಿತಿನ್ 15 ಡೇಸಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಪ್ಪ, ಈ 2000 ವೇಕೆನ್ಸಿಗೆ ರೆಕ್ರೂಟ್ಮೆಂಟ್ಗೆ ನಿಮಗೆ ವಿದ್ಯಾರ್ಹತೆ ಏನು ಬೇಕು ಅಂದರೆ SSLC ಪಾಸ್ ಆಗಿರಬೇಕು. ಎಲ್ಲ ಅಂದರೆ ಅದಕ್ಕೆ ತತ್ಸಮಾನ ಏನಿದೆ, ITI ಇರಬಹುದು, ಡಿಪ್ಲೊಮಾ ಇರಬಹುದು, ಈಕ್ವಲೆಂಟ್ ಟು SSLC ಏನಿದೆ ಅದು ಬೇಕಾಗುತ್ತೆ. ಓಕೆ, ಸೊ ವಯೋಮಿತಿ ನೋಡಿ 18ರಿಂದ 35 ವಯಸ್ಸಿರುತ್ತೆ. ನಮ್ಮ SC STಗೆ 40 ವಯಸ್ಸುವರೆಗಿನ ಒಂದು ಸಡಲಿಕೆ ಇರುತ್ತೆ. ಓಕೆ, ಸೊ ಏನೆಲ್ಲ ಸ್ಯಾಲ್ರಿ ಸ್ಕೇಲ್ ಏನಿದೆ ಇನ್ನೂ ಅದರ ಬಗ್ಗೆ ಡಿಸ್ಕಷನ್ ಇನ್ನೂ ಆಗಿಲ್ಲ. ನೋಟಿಫಿಕೇಷನ್ ಬಂದ ಮೇಲೆ ಖಂಡಿತವಾಗಿ ಅದಕ್ಕೂ ಕೂಡ ಒಂದು ವಿಡಿಯೋ ಮಾಡಿ ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ಓಕೆ, ಸೊ ಇನ್ನೊಂದು ಯಾವ ಥರ ಆಯ್ಕೆ ಮಾಡಬಹುದು ಈ ಒಂದು ಲೈನ್ ಮ್ಯಾನ್ಗೆ ಅಂದರೆ, ಒಂದು ರನ್ನಿಂಗ್ ಇರಬಹುದು, ಒಂದು ಕಂಬದ ಮೇಲೆ ಏರೋದಿರಬಹುದು, ಇಲ್ಲ ಈ ತರಹದ ಒಂದು ನಿಮಗೆ ಕಾಂಪಿಟೇಟಿವಲ್ಲಿ ಇರುತ್ತೆ. ಸೊ ಆ್ಯಸ್ ಪರ್ ಮಾರ್ಕ್ಸ್ ಮೇಲೆ ನಿಮಗೆ ಇದು ರೆಕ್ರೂಟ್ಮೆಂಟ್ ಇರಬಹುದು ಅಂದ್ಕೊಳ್ತೀನಿ. ಸೊ ಪೂರ್ತಿ ಒಂದು ನೋಟಿಫಿಕೇಷನ್ ಬಂದ ಮೇಲೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಯಾವ ಥರ ಎಕ್ಸಾಮ್ ತೊಗೊಳ್ತಾರಂತ. ಓಕೆ, ಸೊ ವಿಡಿಯೋನ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ವೆರಿ ಮಚ್.